ನಮಸ್ಕಾರ ರೈತ ಬಾಂಧವರೇ, ಕೃಷಿ ಮಾಹಿತಿಯ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ನಮ್ಮ ವಿಷಯ ಕಡಲೆ ಹಿಂಡಿ ಸಾಯುತ್ತಿರುವ ಮಣ್ಣಿಗೆ ನೈಸರ್ಗಿಕ ಅಮೃತ. ದುಬಾರಿ ರಾಸಾಯನಿಕಗಳಿಲ್ಲದೆ ನಮ್ಮ ಮಣ್ಣಿಗೆ ಹೇಗೆ ಮರುಜೀವ ಕೊಡಬಹುದು ಅನ್ನೋದರ ಬಗ್ಗೆ ಇವತ್ತು ನಾವು ಆಳವಾಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಏನೇನು ನೋಡಲಿದ್ದೇವೆ ಅಂದರೆ 1. ಸಾಯುತ್ತಿರುವ ಮಣ್ಣಿನ ಬಿಕ್ಕಟ್ಟು, 2. ನೈಸರ್ಗಿಕ ಅಮೃತ, 3. ನಿಧಾನವಾಗಿ ಶಕ್ತಿ ಬಿಡುಗಡೆ, 4. ಎಚ್ಚರಿಕೆ ಮತ್ತು ವಿಧಾನ, 5. ನಿಖರ ಪ್ರಮಾಣ ಹಾಗೂ 6. 3 ಬಂಗಾರದ ಲಾಭಗಳು. ಇದರಲ್ಲಿ ಬರುವ ಎಚ್ಚರಿಕೆ ಮತ್ತು ನಿಖರ ಪ್ರಮಾಣದ ನಿಯಮಗಳು ಬೆಳೆಗಳನ್ನು ಕಾಪಾಡಿಕೊಳ್ಳಲು ಬಹಳ ಮುಖ್ಯವಾಗಿವೆ. ಹಾಗಾಗಿ ಮುಂದೆ ಗಮನಿಸೋಣ. ವಿಭಾಗ 1. ಸಾಯ್ತಿರುವ ಮಣ್ಣಿನ ಬಿಕ್ಕಟ್ಟು ಹಾಗೂ ರಾಸಾಯನಿಕಗಳ ಹಿಂದಿರುವ ಕಣ್ಣಿಗೆ ಕಾಣದ ಬೆಲೆ. ಮೂಟೆಗಟ್ಲೆ ರಸಗೊಬ್ಬರ ಸುರಿದ್ರೂ ನಮ್ಮ ಮಣ್ಣು ದಿನೇ ದಿನೇ ಸಾಯ್ತಾ ಇದೆಯಾ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ತಾ ಇದೆ ಅಲ್ವಾ? ಸಾವಿರಾರು ರೂಪಾಯಿ ಖರ್ಚು ಮಾಡಿ ಯೂರಿಯಾ, ಡಿಎಪಿ ಅಂತ ಮಣ್ಣಿಗೆ ಹಾಕಿದ್ರೂ ಗಿಡಗಳ ಬೆಳವಣಿಗೆ ಒಮ್ಮೊಮ್ಮೆ ದಿಢೀರನೆ ನಿಂತೋಗುತ್ತೆ, ಎಲೆಗಳು ಹಳದಿಯಾಗುತ್ತವೆ. ಇಷ್ಟೆಲ್ಲ ಹಣ ಶ್ರಮ ಹಾಕಿದ್ರೂ ಫಸಲು ಕೈಗೆ ಬರ್ದಿದ್ದಾಗ ಆಗುವ ಆರ್ಥಿಕ ಹಾಗೂ ಮಾನಸಿಕ ಸಂಕಟ ಕೃಷಿಯಲ್ಲಿರುವ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತಹುದೇ. ಇಲ್ಲಿ ಎಡಭಾಗದಲ್ಲಿ ಸ್ವಲ್ಪ ಗಮನಿಸಿ. ನಮ್ಮ ಹಿಂದಿನ ಕಾಲದ ಮಣ್ಣು ಹತ್ತಿಯಂತೆ ಎಷ್ಟು ಮೃದುವಾಗಿತ್ತು, ಉಸಿರಾಡ್ತಾ ಇತ್ತು. ಆದರೆ ಬಲಭಾಗದಲ್ಲಿ ನೋಡಿ, ಇಂದಿನ ಮಣ್ಣು ಬಂಡೆಗಲ್ಲಿನಂತೆ ಕಠಿಣವಾಗಿದೆ, ಉಸಿರುಗಟ್ಟಿದೆ. ವರ್ಷಾನುಗಟ್ಲೆ ರಾಸಾಯನಿಕಗಳನ್ನು ಹಾಕಿ ಹಾಕಿ ಮಣ್ಣಿನಲ್ಲಿದ್ದ ಲಕ್ಷಾಂತರ ಉಪಕಾರಿ ಜೀವಿಗಳು ಇವತ್ತು ಉಸಿರುಗಟ್ಟಿ ಸತ್ತೋಡಿವೆ. ಇದು ಎಷ್ಟೇ ಕಹಿಯಾದರೂ ನಾವು ಒಪ್ಕೊಳ್ಳೇಬೇಕಾದ ಒಂದು ಸತ್ಯ. ವಿಭಾಗ 2. ನೈಸರ್ಗಿಕ ಅಮೃತ ಮತ್ತು ನಾವು ಮರೆತು ಹೋದ ರಹಸ್ಯ. 100. ಇದರ ಅರ್ಥ ಏನು ಅಂತ ಯೋಚಿಸ್ತಾ ಇದ್ದೀರಾ? ಕೇವಲ 1 ಕೆಜಿ ಕಡಲೆ ಹಿಂಡಿಯ ಪುಡಿ ಬರೋಬ್ಬರಿ 100 ಕೆಜಿ ರಾಸಾಯನಿಕ ಗೊಬ್ಬರ ನೀಡುವ ಶಕ್ತಿಗೆ ಸಮ. ಕೇಳೋಕೆ ಆಶ್ಚರ್ಯ ಆದರೂ ಇದು ಮೂಲ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿರುವ 100ಕ್ಕೆ 100 ವಾಸ್ತವ. ಎಣ್ಣೆಗಾಣದಲ್ಲಿ ಅಗ್ಗವಾಗಿ ಸಿಗುವ ಈ ನೈಸರ್ಗಿಕ ಪುಡಿಯಲ್ಲಿದೆ ನಮ್ಮ ಸತ್ತ ಮಣ್ಣಿಗೆ ಮರುಜೀವ ಕೊಡುವ ಅಸಲಿ ತಾಕತ್ತು. ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿದ್ದ ಅದ್ಭುತ ಕೃಷಿ ಪಾಠ ಇದು. ಬಂಡೆಯಂತಿರುವ ಮಣ್ಣು ಬೆಣ್ಣೆಯಂತೆ ಮೃದು ಆಗೋದು ಹೇಗೆ ಅಂತೀರಾ? ಕಡ್ಲೆ ಹಿಂಡಿ ಬರೀ ಹಿಂಡಿಯಲ್ಲ, ಅದೊಂದು ಪೋಷಕಾಂಶಗಳ ದೊಡ್ಡ ಮಹಾಸಾಗರನೇ ಸರಿ. ಇದರಲ್ಲಿರುವ ಪ್ರೋಟೀನ್ ಮಣ್ಣಿನಲ್ಲಿರುವ ಎರೆಹುಳುಗಳಿಗೆ ಹಾಗೂ ಕೋಟ್ಯಾಂತರ ಉಪಕಾರಿ ಜೀವಿಗಳಿಗೆ ಒಂದು ಅದ್ಭುತವಾದ ಹಬ್ಬದ ಊಟ. ಹೊಟ್ಟೆ ತುಂಬ ತಿಂದ ಆ ಜೀವಿಗಳು ಮಣ್ಣನ್ನು ಕೊರೆದು ಗಟ್ಟಿ ಮಣ್ಣನ್ನು ಸಾಫ್ಟ್ ಮಾಡ್ತವೆ. ಎರೆಹುಳುಗಳ ಸೈನ್ಯವನ್ನೇ ಮರುಸೃಷ್ಟಿಸುವ ಜಾದೂ ಇದು. ವಿಭಾಗ 3. ನಿಧಾನವಾಗಿ ಶಕ್ತಿ ಬಿಡುಗಡೆಯಾಗುವ ವಿಜ್ಞಾನ, ಅಂದ್ರೆ ಅನ್ಲಾಕಿಂಗ್ ಎನ್ಪಿಕೆ ಮ್ಯಾಜಿಕ್. ಇಲ್ಲಿರೋ ಲೆಕ್ಕಾಚಾರ ನೋಡಿ. ಇದೊಂದು ಅತ್ಯದ್ಭುತವಾದ ನೈಸರ್ಗಿಕ ಸಮತೋಲನ. ಅದೇ 7:3:2 ಅನುಪಾತ. ಅಂದ್ರೆ 7 ಭಾಗ ಸಾರಜನಕ ಅಥವಾ ನೈಟ್ರೋಜನ್, ಇದು ಎಲೆಗಳನ್ನ ಹಚ್ಚಸಿರಾಗಿಡುತ್ತೆ. 3 ಭಾಗ ರಂಜಕ ಅಂದ್ರೆ ಫಾಸ್ಫರಸ್, ಇದು ಬೇರುಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಇನ್ನು 2 ಭಾಗ ಪೊಟ್ಯಾಷಿಯಂ, ಇದು ಹೂವು ಹಣ್ಣುಗಳ ಇಳುವರಿಯನ್ನ ಹೆಚ್ಚಿಸುತ್ತೆ. ಅಂದ್ರೆ ನಾವು ಸಾವಿರಾರು ರೂಪಾಯಿ ಕೊಟ್ಟು ತರೋ ಯೂರಿಯಾ, ಡಿಎಪಿಯಲ್ಲಿರೋ ಸಂಪೂರ್ಣ ಶಕ್ತಿ ಈ ನಮ್ಮ ನೈಸರ್ಗಿಕ ಹಿಂಡಿಯಲ್ಲೇ ಅಡಗಿದೆ. ಈ ಹೋಲಿಕೆ ಎಷ್ಟೊಂದು ಪರ್ಫೆಕ್ಟ್ ಆಗಿದೆ ಅಲ್ವಾ? ಎಡಭಾಗದಲ್ಲಿರುವ ಯೂರಿಯಾ, ಡಿಎಪಿ ನಾವು ತಿನ್ನೋ ಜಂಕ್ ಫುಡ್ ಥರ. ಅದು ಒಂದೇ ಸಲಕ್ಕೆ ಮೈಗೆ ಶಕ್ತಿ ಕೊಟ್ಟು ಆಮೇಲೆ ಇಡೀ ಮಣ್ಣನ್ನ ಬರಡು ಮಾರ್ಬಿಡುತ್ತೆ. ಆದರೆ ಬಲಭಾಗದಲ್ಲಿರುವ ಕಡ್ಲೆ ಹಿಂಡಿ ಹಾಗಲ್ಲ. ಅದು ಒಂದು ತಾಯಿ ತನ್ನ ಮಗುವಿಗೆ ನಿಧಾನವಾಗಿ ಊಟ ಮಾಡಿಸುವ ಹಾಗೆ ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ಗಿಡಕ್ಕೆ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತೆ. ವಿಜ್ಞಾನದಲ್ಲಿ ಇದನ್ನೇ ಸ್ಲೋ ರಿಲೀಸ್ ಅನ್ನೋದು. ಇದರಿಂದ ಮಣ್ಣು ಒಳಗಿನಿಂದಲೇ ಗಟ್ಟಿಯಾಗುತ್ತೆ. ಇದರ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ, ಈ ನೈಸರ್ಗಿಕ ಕವಚ ಬೇರು ಕೊಳೆಯುವ ರೋಗವನ್ನ ತಡೆಯುತ್ತೆ. ಮಣ್ಣು ಮೃದುವಾದಾಗ ಗಿಡದ ಬೇರುಗಳು ಯಾವುದೇ ಅಡೆತಡೆಯಿಲ್ಲದೆ ವಿಸ್ತಾರವಾಗಿ ಆಳವಾಗಿ ಹರಡಿಕೊಳ್ತವೆ. ಬೇರು ಎಷ್ಟು ಆಳಕ್ಕೆ ಹೋಗುತ್ತೋ ಮಳೆನೀರು ಅಷ್ಟು ಸುಲಭವಾಗಿ ಇಂಗುತ್ತೆ ಹಾಗೂ ಫಸಲು ಕೂಡ ಅಷ್ಟೇ ದಷ್ಟಪುಷ್ಟವಾಗಿ ಬರುತ್ತೆ. ಇದೊಂದು ಅತ್ಯುತ್ತಮ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತೆ. ವಿಭಾಗ 4. ಎಚ್ಚರಿಕೆ ಮತ್ತು ಸರಿಯಾದ ವಿಧಾನ. 90% ರೈತರು ಬೀಳುವ ಬಲೆ. ಇಲ್ಲಿರುವ ಡೇಂಜರ್ ಅಥವಾ ಅಪಾಯದ ಸೂಚನೆ ಬಗ್ಗೆ ನಾವು ಬಹಳ ಎಚ್ಚರದಿಂದ ಇರಬೇಕು. 90% ಕೃಷಿಕರು ಮಾಡುವ ಅತಿದೊಡ್ಡ ತಪ್ಪು ಏನೆಂದ್ರೆ, ಕಡಲೆ ಹಿಂಡಿಯನ್ನ ಇಡಿಯಾಗಿ ಗಟ್ಟಿಗಟ್ಟಿ ಚೂರುಗಳಾಗಿ ನೇರವಾಗಿ ಮಣ್ಣಿಗೆ ಹಾಕ್ಬಿಡೋದು. ಖಂಡಿತ ಈ ತಪ್ಪು ಮಾಡಬಾರ್ದು. ಹೀಗೆ ಇಡಿಯಾಗಿ ಹಾಕಿದ್ರೆ ಅದು ಕೊಳೆಯುವಾಗ ವಿಪರೀತ ಬಿಸಿ ಹುಟ್ಕೊಂಡು ಗಿಡದ ಬೇರುಗಳೇ ಸುಟ್ಟೋಗುವ ಚಾನ್ಸಸ್ ಇರುತ್ತೆ. ಜೊತೆಗೆ ಇಲಿ ಮತ್ತು ಕೆಂಪಿರುವೆಗಳು ದಾಳಿ ಮಾಡುವ ದೊಡ್ಡ ಅಪಾಯವೂ ಇದೆ. ಹಾಗಾದ್ರೆ ಸರಿಯಾದ ವೈಜ್ಞಾನಿಕ ಕ್ರಮ ಯಾವುದು? ಈ 4 ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಮೊದಲನೇದು, ಕಡ್ಲೆ ಹಿಂಡಿಯನ್ನ ಕಲ್ಲಿನಲ್ಲೋ ಅಥವಾ ಮಿಷಿನ್ನಲ್ಲೋ ಹಾಕಿ ಬಹಳ ನುಣ್ಣಗೆ ಪುಡಿ ಮಾಡ್ಕೋಬೇಕು.
ಎರಡನೇದು, ಆ ಪುಡಿಯನ್ನ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೂರನೇದು, ಗಿಡದ ಬುಡಕ್ಕೆ ತಾಗಸ್ತೆ ಸ್ವಲ್ಪ ದೂರದಲ್ಲಿ ಸುತ್ತಲೂ ಹರಡಿ ಹಾಕಬೇಕು. ಕೊನೆಯದಾಗಿ ಅದರ ಮೇಲೆ ಕಡ್ಡಾಯವಾಗಿ ಸ್ವಲ್ಪ ಮಣ್ಣು ಮುಚ್ಚಲೇಬೇಕು. ಹೀಗೆ ಮಾಡಿದ್ರೆ ಮಾತ್ರ ಅದು ಯಾವುದೇ ಶಾಖವಿಲ್ಲದೆ ಸೇಫಾಗಿ ಗಿಡಕ್ಕೆ ಶಕ್ತಿ ಕೊಡುತ್ತೆ. ವಿಭಾಗ 5. ನಿಖರವಾದ ಪ್ರಮಾಣ ಮತ್ತು ಸಮಯ, ಗರಿಷ್ಠ ಇಳುವರಿಗಾಗಿ. ಇಲ್ಲಿರೋ ಡೋಸೇಜ್ ಪಟ್ಟಿನ ಒಮ್ಮೆ ಗಮನಿಸಿ. ದೊಡ್ಡ ಅಡಿಕೆ ಮರಕ್ಕೆ 300 ಗ್ರಾಮ್ನಿಂದ 1 ಕೆಜಿವರೆಗೂ ಬಳಸಬಹುದು. ತೆಂಗಿನ ಮರಕ್ಕೆ 1 ರಿಂದ 2 ಕೆಜಿವರೆಗೆ ಹಾಕಬಹುದು. ಇನ್ನು ಸಣ್ಣ ಗಿಡಗಳು, ತರಕಾರಿ ಅಥವಾ ಹೂವಿನ ಗಿಡಗಳಿಗೆ ಕೇವಲ 100 ರಿಂದ 300 ಗ್ರಾಂ ಪುಡಿ ಸಾಕಾಗುತ್ತೆ. ಅತಿ ಆಸೆಪಟ್ಟು ಜಾಸ್ತಿ ಹಾಕಬಾರ್ದು. ಯಾವಾಗ್ಲೂ ಕಡಿಮೆ ಪ್ರಮಾಣದಿಂದಲೇ ಶುರು ಮಾಡಿ ಆಮೇಲೆ ಗಿಡದ ವಯಸ್ಸಿಗೆ ತಕ್ಕಂತೆ ಹೆಚ್ಚು ಮಾಡ್ತಾ ಹೋಗೋದು ತುಂಬಾ ಜಾಣತನ. ಪ್ರಮಾಣದಷ್ಟೇ ಈ ಪರಿಸರದ ನಿಯಮಗಳು ಮುಖ್ಯ. ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಮಾತ್ರ ಇದನ್ನ ಹಾಕಬೇಕು. ಬಿರುಬಿಸಿಲಿನಲ್ಲಿ ಹಾಕಲೇಬಾರ್ದು, ಯಾಕಂದ್ರೆ ಆ ಬಿಸಿಲಿಗೆ ಹಿಂಡಿಯಲ್ಲಿರುವ ಉಪಕಾರಿ ಜೀವಿಗಳು ಸತ್ತೋಗ್ತವೆ. ವರ್ಷಕ್ಕೆ 2 ಬಾರಿ, ಅಂದ್ರೆ ಮುಂಗಾರು ಮಳೆಗಾಲದ ಶುರುವಿನಲ್ಲಿ ಹಾಗೂ ಚಳಿಗಾಲದ ಆರಂಭದಲ್ಲಿ ಹಾಕಿದ್ರೆ ಬೆಸ್ಟ್. ಬೇಕಿದ್ರೆ ಇದನ್ನ ನೀರಿನಲ್ಲಿ ನೆನೆಸಿ ದ್ರವ ರೂಪದಲ್ಲೂ ಗಿಡದ ಬುಡಕ್ಕೆ ಉಣಿಸಬಹುದು ಅಥವಾ ಜೀವಾಮೃತದ ಜೊತೆಯೂ ಮಿಕ್ಸ್ ಮಾಡಬಹುದು. ವಿಭಾಗ 6. 3 ಬಂಗಾರದ ಲಾಭಗಳು ಹಾಗೂ ಭವಿಷ್ಯದ ದೃಷ್ಟಿಕೋನ. ಈ ಪದ್ಧತಿಯಿಂದ ನಮಗೆ 3 ಅದ್ಭುತ ಲಾಭಗಳಿವೆ. 1. ರಸಗೊಬ್ಬರಕ್ಕೆ ಅಂತ ಸುರಿಯುತ್ತಿದ್ದ ಸಾವಿರಾರು ರೂಪಾಯಿಗಳ ಸಾಲದ ಹೊರೆ ಶಾಶ್ವತವಾಗಿ ಕಮ್ಮಿಯಾಗುತ್ತೆ. 2. ನಮ್ಮ ಮಣ್ಣಿನ ನ್ಯಾಚುರಲ್ ಫಲವತ್ತತೆ ಮತ್ತೆ ವಾಪಸ್ ಬರುತ್ತೆ. 3ನೇ ಹಾಗೂ ಅತಿ ದೊಡ್ಡ ಲಾಭ ಏನಂದ್ರೆ, ಮುಂದಿನ ಪೀಳಿಗೆಯ ಮಕ್ಕಳಿಗೆ ನಾವು ಆರೋಗ್ಯವಂತ, ಸಮೃದ್ಧ ಹಾಗೂ ಸಂಪೂರ್ಣ ವಿಷಮುಕ್ತವಾದ ಭೂತಾಯಿಯನ್ನು ಬಳುವಳಿಯಾಗಿ ಬಿಟ್ಟು ಹೋಗಬಹುದು. ಇಲ್ಲೊಂದು ಅದ್ಭುತವಾದ ಮಾತು ನೆನಪಾಗ್ತಾ ಇದೆ. ರೈತನ ಮಣ್ಣು ನಕ್ಕರೆ ಇಡೀ ದೇಶದ ಭವಿಷ್ಯ ಅರಳುತ್ತದೆ. ಹೌದು, ಇಡೀ ದೇಶಕ್ಕೆ ಅನ್ನ ನೀಡುವ ರೈತ ಬಾಂಧವರು ಈ ಮಣ್ಣಿನ ನಿಜವಾದ ಒಡೆಯರು. ಈ ಮಣ್ಣು ಚೆನ್ನಾಗಿದ್ರೆ ಮಾತ್ರ ನಮ್ಮೆಲ್ಲರ ಬದುಕು ಹಸನಾಗಿರುತ್ತೆ ಅನ್ನೋದನ್ನ ಇದು ಬಹಳ ಸುಂದರವಾಗಿ ನಮಗೆ ಹೇಳುತ್ತೆ. ಹಾಗಾದ್ರೆ ಬರುವ ಪೀಳಿಗೆಗೆ ವಿಷಮುಕ್ತವಾದ ಸಮೃದ್ಧ ಭೂಮಿಯನ್ನು ಬಿಟ್ಟು ಹೋಗಲು ನಾವೆಲ್ಲರೂ ಸಿದ್ಧರಿದ್ದೇವಾ? ಖಂಡಿತವಾಗಿಯೂ ಹೌದು. ಈ ನೈಸರ್ಗಿಕ ಮಾಹಿತಿಯನ್ನು ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳೋಣ. ಬರುವ ರಿಸಲ್ಟ್ಸನ್ನು ಇತರ ಕೃಷಿಕರೊಂದಿಗೂ ಹಂಚಿಕೊಳ್ಳೋಣ. ನೈಸರ್ಗಿಕ ಕೃಷಿಯ ಕಡೆಗೆ ಹೆಜ್ಜೆ ಇಡುತ್ತಾ ನಮ್ಮ ಕೃಷಿಯ ಭವಿಷ್ಯವನ್ನು ನಾವೇ ಒಟ್ಟಾಗಿ ಕಾಪಾಡಿಕೊಳ್ಳೋಣ. ಈ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ತುಂಬು ಹೃದಯದ ಧನ್ಯವಾದ.